ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತು ಜೀರಾ ಕುಕ್ಕೀಸ್ ಮಾಡೋಣ. ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು, ಬೆಲ್ಲ, ಬೆಣ್ಣೆ, ಜೀರಾ ಪೌಡರ್, ಬೇಕಿಂಗ್ ಪೌಡರ್, ವೆನಿಲಾ ಎಸೆನ್ಸ್. ಈಗ ಫಸ್ಟ್ ಸ್ಟೆಪ್ಪು, ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ಬೆಣ್ಣೆ, ಅಂದರೆ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಹಾಕಬಾರ್ದು, ಸ್ವಲ್ಪ ಹೊತ್ತು ಆಚೆ ಇಟ್ಟು ಹಾಕಬೇಕು. ಅದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಅಂದರೆ ಬೆಲ್ಲ ಮತ್ತು ಬೆಣ್ಣೆ ಎರಡು ಹೊಂದ್ಕೊಂಡು ಫುಲ್ಲು ಫ್ಲಫಿ ಥರ ಆಗುತ್ತೆ. ಅಲ್ಲಿ ತನಕ ಅದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದರ ಸಹಾಯದಿಂದನೂ ಮಾಡ್ಬೋದು, ಬಟ್ ಇದು ಸ್ಮಾಲ್ ಕ್ವಾಂಟಿಟಿ ಅಲ್ವಾ, ಸೊ ಕೈಯಲ್ಲಿ ವಿಸ್ಕರಲ್ಲಿ ಮಾಡಿದ್ರೇ ಸಾಕು ಆಗುತ್ತೆ. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ನೋಡಿ, ಗೊತ್ತಾಗ್ತಿದೆಯಾ? ಸ್ವಲ್ಪ ಲೈಟ್ ಕಲರ್ ಬಂತು ನೋಡಿ, ಟರ್ನ್ಔಟ್ ಆಗಿದೆ. ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ಒಂದು 2-3 ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಹಾಕೋತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಜೀರಾ ಪೌಡರ್, ನಾನಿದು ಒಂದು ಸಣ್ಣ ಮಗುಗೆ ಮಾಡ್ತಾಯಿದ್ದೆ ರೆಸಿಪಿ, ಆರ್ಡ್ರಿಗೋಸ್ಕರ ಮಾಡ್ತಾ ಇರೋದು. ಸೊ ಜೀರಾ ಸಿಕ್ಕಿದ್ರೆ ಬಾಯಿಗೆ ಸಿಗುತ್ತೆ, ಗಂಟ್ಲಿಗೆ ಸಿಕ್ಕಾಕ್ಕೊಳ್ಳುತ್ತೆ, ಮಕ್ಳಿಗೆ ಕಷ್ಟ ಆಗುತ್ತೆ ಅಂತ ನಾನು ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಜೀರಾ ಒಂಚೂರು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ಒಂದು ಜರಡಿ ತೊಗೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ಜರಡಿ ಹಿಡ್ಕೊಂಬಿಡೋಣ. ನೋಡಿ, ಗೋಧಿ ಹಿಟ್ಟು, ಅದನ್ನು ಜರಡಿ ಹಿಡ್ಕೊತೀನಿ ಸ್ವಲ್ಪ. ಮತ್ತು 1/8 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. 1/8 ಹೆಂಗೆ ಬರುತ್ತೆ ಅಂದರೆ 1/4 ಟೀ ಸ್ಪೂನ್ ಬರುತ್ತೆ ನಮಗೆ ಸೆಟ್ ಬೇಕಿಂಗ್ದು ಮೆಷರಿಂಗ್ ಸ್ಪೂನ್ಸ್ ಇರುತ್ತಲ್ಲ ಅದರದ್ದು. ಆ 1/4 ನೋಡಿ ಈ ಥರ ಸಮ ಮಾಡಿಕೊಂಡು ತೊಗೊಂಡು ಒಂದು ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಅದರಲ್ಲಿ ಅರ್ಧನ ನಿಧಾನಕ್ಕೆ ತೆಗೆದುಬಿಡಿ. ಅದು ನಮಗೆ 1/8 ಟೀ ಸ್ಪೂನ್ ಆಗುತ್ತೆ. ಕಾಲು ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಹಾಕ್ಕೋಬೇಕು. ಇದು 1/4 ಇದೆ ಇದು. ಓಕೆ, ಈಗ ಒಟ್ಟಿಗೆ ಅದನ್ನು ನೀಟಾಗಿ ಜರಡಿ ಹಿಡ್ಕೊಂಬಿಡ್ತೀನಿ. ಇದಕ್ಕೆ ಸೋಡಾ ಹಾಕೋದಿಲ್ಲ, ನಾವು ಕುಕ್ಕೀಸ್ಗೆ ಸೋಡಾ ಹಾಕಲ್ಲ, ಬರೀ ಬೇಕಿಂಗ್ ಪೌಡ್ರ್ ಮಾತ್ರ ಹಾಕೋದಷ್ಟೇ. ಒಂದು ಸಲ ರಫಾಗಿ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ಟು, ಆಮೇಲೆ ನೀವು ಸ್ಪ್ಯಾಟುಲಾ ಕೂಡ ಯೂಸ್ ಮಾಡ್ಬೋದು, ಅಥವಾ ಕೈಯಲ್ಲಿ ಕೂಡ ಮಾಡ್ಬೋದು. ನಾನದು ಬೆಣ್ಣೆ ಜಿಡ್ಡಾಗತ್ತೆ ಅಂತ ಸ್ವಲ್ಪ ಸ್ಪ್ಯಾಟುಲಲ್ಲಿ ಚೆನ್ನಾಗಿ ಅದನ್ನು ಹೊಂದ್ಕೊಳ್ಳಿ ಅಂತ ಫಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಹೊಂದ್ಕೋತಾ ಇದೆ, ಗೊತ್ತಾಗ್ತಿದೆಯಲ್ಲ? ತುಂಬ ಡ್ರೈ ಅನಿಸಿದ್ರೆ ಒಂದು ಅರ್ಧ ಅಥವಾ 1 ಸ್ಪೂನ್ ಹಾಲು ಹಾಕ್ಕೋಬೋದು, ಬಟ್ ಇದಕ್ಕೆ ಬೇಕಾಗೋದಿಲ್ಲ. ನಾನು ಹೇಳಿದ ಮೆಷರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಹಾಲು ಬೇಕಾಗೋದಿಲ್ಲ. ಇವಾಗ ನೀಟಾಗಿ ಕೈಯಲ್ಲೇ ನಾನು ಅದನ್ನು ಜಸ್ಟ್ ಅಂದರೆ ನಾದೋದಿಲ್ಲ, ನಾನು ತುಂಬ ನೀಟ್ ಮಾಡಬಾರ್ದು, ಸುಮ್ಮನೆ ಒಟ್ಟಿಗೆ ಉಂಡೆ ಥರ ಒಂದು ಕಡೆ ಸೇರಿಸ್ಕೋಬೇಕಷ್ಟೆ. ಅಷ್ಟೆ ಆಗಿದೆ. ಇವಾಗ ನಾನು ಇದನ್ನು ಕ್ಲಿಂಗ್ ರ್ಯಾಪ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಎಕ್ಸ್ಪೆಷಲಿ ನಾವು ಕುಕ್ಕೀಸ್ ಮಾಡುವಾಗ. ಯಾಕೆಂದರೆ ಅದು ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ, ಈವನ್ನಾಗಿ ಬೇಕಾಗುತ್ತೆ, ತುಂಬ ಕ್ರಿಸ್ಪ್ನೆಸ್ ಮೇಂಟೈನ್ ಆಗುತ್ತೆ ಕುಕ್ಕೀಸಲ್ಲಿ. ಅದಕ್ಕೋಸ್ಕರ ಅಟ್ಲೀಸ್ಟ್ ಅಂದರೂ ಒಂದು 15 to 20 ಮಿನಿಟ್ಸನ್ನು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ.
ನೋಡಿ ಈ ಥರ ಕ್ಲಿಂಗ್ರಾಗಿ ಬರುತ್ತೆ, ಕವರ್ ಬರುತ್ತಲ್ಲ, ಫುಡ್ ಗ್ರೇಡಿಂದಿದು. ಇದನ್ನು ಯೂಸ್ ಮಾಡಿ ನಾನು ಈ ಥರ ಕವರ್ ಮಾಡ್ಕೊತೀನಿ ಫಸ್ಟು. ನೀಟಾಗಿ ಹೀಗೆ ಏರ್ ಹೋಗದಿರೋ ಥರ ಸೀಲ್ ಮಾಡಿ ಫ್ರಿಜ್ಗೆ ಇಟ್ಬಿಡೋಣ. ಈಗ ಆಲ್ಮೋಸ್ಟ್ ಒಂದು 30 ಮಿನಿಟ್ಸೇ ಆಯಿತು. ಈಗ ಇದನ್ನು ತೆಗಿತೀನಿ. ಆ ಸಾಫ್ಟ್ನೆಸ್ಸು ಎಲ್ಲ ಹಾಗೆ ಇರುತ್ತೆ, ಏನೂ ಚೇಂಜ್ ಆಗಿರಲ್ಲ. ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅಷ್ಟೇ, ಬಟ್ ಏನೂ ತೊಂದರೆ ಇಲ್ಲ. ಈಗ ಈ ಥರ 2 ಬೇಕಿಂಗ್ ಪೇಪರ್ನ ತೊಗೊಂಡು ಅದ್ರ ಮೇಲೆ ಅದು ಏನು ಬ್ಯಾಟರ್ ರೆಡಿ ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಬೇಕಿಂಗ್ ಶೀಟ್ ಹಾಕೋತೀನಿ. ಇವಾಗ ನಾವು ಮಾಮೂಲಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಂಗೆ ತೊಗೊಳ್ತೀನಿ. ಮತ್ತು ಈ ಥರ 2 ಜಸ್ಟ್ ನಂದು ಡಬ್ಬಿದ ಕ್ಯಾಪ್ ಅದನ್ನು ಯಾಕೆ ಇಟ್ಕೊಂಡೆ ನಾನು ಸೈಡಲ್ಲಿ ಅಂದರೆ ಒಂದೇ ಲೆವೆಲ್ ಬರುತ್ತೆ ಕುಕ್ಕೀಸು ಅಂತ ಅಷ್ಟೆ. ಥಿಕ್ನೆಸ್ಸಲ್ಲಿ ಒಂದೇ ಲೆವೆಲ್ ಬರುತ್ತೆ, ಮೇಂಟೈನ್ ಆಗುತ್ತೆ ಅಂತ ಹೆಲ್ಪ್ಗೋಸ್ಕರ ಇಟ್ಕೊಂಡೆ. ನಿಮಗೆ ಹಾಗೆ ಕಣ್ಣಲ್ಲಿ ಅಂದಾಜು ಗೊತ್ತಾಗೋದಿದ್ರೆ ನೀವು ಹಾಗೇನೂ ಲಟ್ಟಿಸ್ಕೋಬೋದು. ಆ ಸೈಡಲ್ಲಿ ಇರೋದ್ರಿಂದ, ಅಡ್ಡ ಇರೋದ್ರಿಂದ ಅದಕ್ಕಿಂತ ಕೆಳಗೆ ಹೋಗಲ್ಲ ನಾವು ಲಟ್ಟಿಸುವಾಗ. ಓಕೆನಾ? ನೋಡಿ ಇದು ಥಿಕ್ನೆಸ್ ತೋರಿಸ್ತೀನಿ, ಕಾಣ್ತಿದೆಯಾ? ಅದೇನಾಗುತ್ತೆ, ಕೆಲವು ಸಲ ಎಡ್ಜಸ್ಸಲ್ಲಿ ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಒಂಚೂರು ಅದನ್ನು ಲೆವೆಲ್ ಮಾಡ್ಕೋಬೇಕಷ್ಟೆ. ಈಗ ಅದು ಆಯಿತು, ಇದು ಕೆಲಸ ಆಯಿತು, ತೆಗೆದು ಬಿಡೋಣ. ನೋಡಿ ಇವಾಗ ಇದ್ರ ಮೇಲೆ ಇನ್ನೊಂದು ಚೂರು ಜೀರಾ ಪೌಡರ್ನ ಹಾಕೋತೀನಿ. ಇದೇ ಪ್ಲೇಸಲ್ಲಿ ನೀವು ರೋಸ್ಟೆಡ್ ಜೀರಾನ ಕ್ರಷ್ ಮಾಡಿ ಕೂಡ ಮೇಲೆ ಹಾಕೋಬೋದು. ಮತ್ತು ಅದು ಬೇಕಿಂಗ್ ಪೇಪರ್ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಒಂದು ಸಲ ಲಟ್ಟಿಸ್ಕೊಂಬಿಡೋಣ. ಆ ಪೌಡರೆಲ್ಲ ಸ್ವಲ್ಪ ಬ್ಯಾಟರ್ಗೆ ಸ್ಟಿಫಾಗಿ ಕೂರುತ್ತೆ ಅಂತ. ಇಲ್ಲಾಂದರೆ ನಾವು ಕಟ್ ಮಾಡುವಾಗೆಲ್ಲ ಚಾಕುಗೆ ಮೆತ್ಕೊಳ್ಳುತ್ತೆ ಅಥವಾ ಅಲ್ಲಿ ಇಲ್ಲಿ ಉದುರೋಗುತ್ತೆ. ಸಾಕು. ಇವಾಗ ನಾನು ಇದು ಇವನ್ನಾಗಿ ಸ್ಟಿಕ್ಸ್ ಥರ ಕಟ್ ಮಾಡೋಣ ಅಂತ ಹೇಳಿ ಚಾಕು ತೊಗೊಂಡು ಫಸ್ಟು ಸೈಡ್ಸಲ್ಲೆಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೊಂಬಿಡೋಣ. ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಬೋದು. ನಾನು ರೌಂಡ್ ಶೇಪೇ ಏನಕ್ಕೆ ಅಂತ ಹೇಳಿ ಜಸ್ಟು ಡಿಫ್ರೆಂಟಾಗಿರಲಿ ಅಂತ ಸ್ಟ್ರಿಪ್ಸ್ ಥರ ಕಟ್ ಮಾಡಿದ್ದೀನಿ ಅಷ್ಟೇ. ಇವಾಗ ಜಸ್ಟ್ ಲೆಂತ್ ಒಂದು ಫಿಂಗರ್ ಅಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಈ ಎಡ್ಜಸ್ ಅನ್ಇವನ್ ಎಡ್ಜಸ್ನೆಲ್ಲನೂ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡೋಣ. ನೋಡಿ ಫಿಂಗರ್ ಸ್ಟಿಕ್ಸ್ ಥರ ಸೈಜು ಅಷ್ಟೆ, ಆ ಥರ ಬರಬೇಕು. ಇವಾಗ ಬೇಕಿಂಗ್ ಟ್ರೇ ಒಂದು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ಬೇಕಿಂಗ್ ಪೇಪರ್ ಬೇಕಾಗಲ್ಲ ಇದಕ್ಕೆ, ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ನೀಟಾಗಿ ಒಂದೊಂದೇ ನೀಟಾಗಿ ಜೋಡಿಸ್ಕೊಂಬಿಡೋಣ. ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಜೋಡಿಸ್ಕೋಬೇಕಾಗತ್ತೆ. ನೋಡಿ ಆಗಿದೆ. ಈಗ ಬೇಕ್ ಮಾಡೋಕ್ಕೆ ಹೋಗೋಣ ಬನ್ನಿ. ನಾನಿದು 160 ಡಿಗ್ರೀಸಲ್ಲಿ ಪ್ರೀ ಹೀಟ್ ಮಾಡಿದ್ದೀನಿ ಓವನ್ನ. ಇವಾಗ ಒಳಗಿಟ್ಟು ಅದನ್ನು ನಾವು ಟೈಮ್ ಸೆಟ್ ಮಾಡಿ ಟೋಟಲಿ 15 ಮಿನಿಟ್ಸ್ಗೆ ಇಡಬೇಕಾಗತ್ತೆ. ಗೋಧಿ ಹಿಟ್ಟಾಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ಗೋಲ್ಡನ್ ಕಲರ್ ಆಗಿದೆ, ತುಂಬ ಕ್ರಿಸ್ಪಾಗಿ ಕೂಡ ಇದೆ. ಟೆಕ್ಸ್ಚರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕ್ರಿಸ್ಪ್ನೆಸ್ ನೋಡಿ
ಖಂಡಿತ ಇದನ್ನು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.